ದಶಕಗಳಿಂದ ಬೆಂಗಳೂರಿನ ನಿವೇಶನ ಹಾಗೂ ಕಟ್ಟಡ ಮಾಲೀಕರನ್ನ ಕಾಡ್ತಾ ಇದ್ದ ಆಸ್ತಿ ದಾಖಲೆಗಳ ಸಮಸ್ಯೆಗಳಿಗೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಲಿಕಾನ್ ಸಿಟಿಯ ಜನರಿಗಾಗಿ ಐತಿಹಾಸಿಕ ಭೂ ಗ್ಯಾರಂಟಿ ಘೋಷಿಸಿದ್ದಾರೆ. ಇಷ್ಟಕ್ಕೂ ಈ ಭೂ ಗ್ಯಾರಂಟಿ ಅಂದ್ರೆ ಏನು, ಇದರಿಂದ ನಿಮಗಾಗುವ ಲಾಭಗಳೇನು ಮತ್ತು ಇದರ ಕಾನೂನಾತ್ಮಕ ಅಂಶಗಳೇನು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸರಳವಾಗಿ ಹೇಳಬೇಕಂದ್ರೆ ಇದು ಬೆಂಗಳೂರು ನಾಗರಿಕರ ಆಸ್ತಿ ಹಕ್ಕುಗಳನ್ನ ರಕ್ಷಿಸುವ ಮತ್ತು ಆಡಳಿತದಲ್ಲಿ ಸಂಪೂರ್ಣ ಪಾರದರ್ಶಕತೆ ತರುವ ರಾಜ್ಯ ಸರ್ಕಾರದ ಒಂದು ಮಹತ್ವದ ಹೆಜ್ಜೆ. ಬಿ ಖಾತಾವನ್ನ ಎ ಖಾತಾವಾಗಿ ಪರಿವರ್ತಿಸುವುದು, ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣಗೊಳಿಸುವುದು ಮತ್ತು ಕಟ್ಟಡ ನಿಯಮ ಉಲ್ಲಂಘನೆಗಳನ್ನ ಕಾನೂನಿನ ಚೌಕಟ್ಟಿನಲ್ಲಿ ಸಕ್ರಮಗೊಳಿಸುವ ಬೃಹತ್ ಅಭಿಯಾನವೇ ಈ ಭೂ ಗ್ಯಾರಂಟಿ. ಇದರಿಂದ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ಹಲವು ಪ್ರಮುಖ ಪ್ರಯೋಜನಗಳಿವೆ. ಹಲವಾರು ಜನರ ಬಹುದಿನದ ಕನಸಾದ ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಈಗ ಹಾದಿ ಸುಗಮವಾಗಿದೆ. ಈಗ ನಿಗದಿತ ಅಭಿವೃದ್ಧಿ ಶುಲ್ಕ ಪಾವತಿಸಿ ಎ ಖಾತಾ ಪಡೆಯಬಹುದು. ವಿಶೇಷ ಅಂದ್ರೆ ಕೇವಲ 100 ದಿನದೊಳಗೆ ಈ ಪ್ರಕ್ರಿಯೆ ಮಾಡಿಕೊಂಡ್ರೆ ಅಭಿವೃದ್ಧಿ ಶುಲ್ಕದಲ್ಲಿ ಬರೋಬ್ಬರಿ 60% ರಿಯಾಯಿತಿ ಸಿಗಲಿದೆ. ಜೊತೆಗೆ ಮೇ 16ರಿಂದ ನನ್ನ ಖಾತೆ ನನ್ನ ಹಕ್ಕು ಅಭಿಯಾನದ ಮೂಲಕ ಡಿಜಿಟಲ್ ಕ್ರಾಂತಿ ಶುರುವಾಗ್ತಾ ಇದೆ. ಈಗಾಗಲೇ 23 ಲಕ್ಷಕ್ಕೂ ಹೆಚ್ಚು ಆಸ್ತಿ ದಾಖಲೆಗಳು ಆನ್ಲೈನ್ ನಲ್ಲಿ ಲಭ್ಯವಿದೆ. ಇದರ ಜೊತೆಗೆ ಪ್ರತಿ ಶನಿವಾರ ಬೆಂಗಳೂರಿನ 50 ಕೇಂದ್ರಗಳಲ್ಲಿ ಈ ಖಾತಾ ಸಿಟಿಜನ್ ಓಪನ್ ಹೌಸ್ ನಡೆಯಲಿದ್ದು, ನಾಗರಿಕರು ನೇರವಾಗಿ ಇಲ್ಲಿಗೆ ಭೇಟಿ ನೀಡಿ ತಮ್ಮ ಆಸ್ತಿಯ ಡಿಜಿಟಲ್ ದಾಖಲೆಗಳನ್ನ ಸುಲಭವಾಗಿ ಪಡೆಯಬಹುದು. ಇನ್ನು ಇದರ ಕಾನೂನಾತ್ಮಕ ಅಂಶಗಳು ಮತ್ತು ನಿಯಮಗಳ ಸಡಿಲಿಕೆ ಬಗ್ಗೆ ಹೇಳೋದಾದ್ರೆ, ಮನೆ ಕಟ್ಟುವಾಗ ಸ್ವಲ್ಪ ನಿಯಮ ಉಲ್ಲಂಘನೆಯಾಗಿದ್ರೂ ಇನ್ನು ಮುಂದೆ ಚಿಂತೆ ಬೇಡ. ಕಟ್ಟಡ ಉಲ್ಲಂಘನೆ ವಿನಾಯಿತಿ ಮಿತಿಯನ್ನ 5% 15% ಹೆಚ್ಚಿಸಲಾಗಿದೆ. ಈ ಕಾನೂನು ಸಡಿಲಿಕೆಯಿಂದ ಸಾವಿರಾರು ಮಾಲೀಕರು ದಂಡ ಪಾವತಿಸಿ ಅಧಿಕೃತವಾಗಿ ಸ್ವಾಧೀನಾನುಭವ ಪ್ರಮಾಣ ಪತ್ರ ಪಡೆಯಬಹುದು. ಇದರಿಂದ ವಿದ್ಯುತ್ ಹಾಗೂ ನೀರಿನ ಸಂಪರ್ಕದ ಸಮಸ್ಯೆಗಳು ಕಾನೂನುಬದ್ಧವಾಗಿ ನಿವಾರಣೆಯಾಗಲಿದೆ. ಈ ಸೌಲಭ್ಯ ಪಡೆಯಲು ಜೂನ್ 15ರಿಂದ ಅರ್ಜಿ ಸಲ್ಲಿಸಲು 3 ತಿಂಗಳ ಕಾಲಾವಕಾಶ ನೀಡಲಾಗಿದೆ. ಒಟ್ಟಿನಲ್ಲಿ 2027ರ ಜೂನ್ ಒಳಗೆ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಇದು ಕೇವಲ ಘೋಷಣೆಯಲ್ಲ, ನಿಮ್ಮ ಆಸ್ತಿಯ ಹಕ್ಕು ಈಗ ನಿಮ್ಮದೇ ಕೈಯಲ್ಲಿ. ಹಿಂದೆ ಎಚ್ಚೆತ್ತುಕೊಳ್ಳಿ, ಭೂ ಗ್ಯಾರಂಟಿಯ ಸದುಪಯೋಗ ಪಡಿಸಿಕೊಳ್ಳಿ, ನೆಮ್ಮದಿಯಿಂದಿರಿ.